ರಾಹುಲ್ ಸೌಂದರ್ಯ ದ್ವೇಷದ ಗುಟ್ಟನ್ನೇ ರಟ್ಟು ಮಾಡೋ ಸಾಹಸಕ್ಕೆ ಇಳಿದಿದ್ದಾಳೆ ದೀಪಾ. ಬ್ರಹ್ಮಗಂಟು. ಹೌದು, ರಾಹುಲ್ ಅರ್ಚನಾನ ನೋಡೋಕ್ಕೆ ಗಂಡಿನ ವೇಷದಲ್ಲಿ ಮನೆಗೆ ಬಂದಿರ್ತಾನೆ. ಅಲ್ಲಿ ಸೌಂದರ್ಯದಿಂದ ಅಂದರೆ ಸೌಂದರ್ಯ ದೆಸೆಯಿಂದ ಸೌಂದರ್ಯ ಮಾವ ಮತ್ತು ಸೌಂದರ್ಯ ಮೈದ್ನ ಇಬ್ಬರು ಸೇರಿ ರಾಹುಲ್ಗೆ ಸಾಕಾಗುವಷ್ಟು ಅವಮಾನ ಮಾಡಿ, ನಾನಂತೂ ಬದುಕಿರೋವರೆಗೂ ಈ ಮದುವೆ ಆಗಕ್ಕೆ ಬಿಡಲ್ಲ, ನಿನ್ನ ಅಚ್ಚೋಕನ ಮದುವೆನ ಯಾವತ್ತೂ ಮಾಡಲ್ಲ ಅಂತ ಚಿರು ಕೂಡ ಬಾಯಿಗೆ ಬಂದಂಗೆ ಬೈದು ಈಗ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕಿದ್ದಾರೆ. ಇವರೆಲ್ಲ ಮನೆಯಿಂದ ಹೊರಟು ಬಿಡ್ತಾರೆ. ದೀಪಾ ಸೌಂದರ್ಯ ಮಾತ್ರ ಹಾಲ್ನಲ್ಲೇ ಉಳ್ಕೊತಾರೆ. ಸೌಂದರ್ಯ ಸಾಕಾಗೋಷ್ಟು ದೀಪಂಗೂ ಕೂಡ ಕ್ಲಾಸ್ ತೊಗೊತಾಳೆ. ಎಷ್ಟು ಧೈರ್ಯ ನಿನಗೆ, ರಾಹುಲ್ ಅರ್ಚನನ್ನೇ ಒಂದು ಮಾಡೋ ದುಸ್ಸಾಹಸ ಕೈ ಹಾಕಿದ್ಯಾ, ಯಾವತ್ತೂ ಆಗೋದಿಲ್ಲ, ಹಾಗಾಗೋದಕ್ಕೆ ನಾನು ಬಿಡೋದು ಇಲ್ಲ ಅಂತ ಹೇಳ್ತಾಳೆ. ಆಗ ದೀಪ, ಅಲ್ಲ ಮೇಡಮ್, ಅರ್ಚನಾ ಅಕ್ಕ ಚೆನ್ನಾಗಿರೋದು ನಿಮ್ಗೆ ಖಂಡಿತ ಇಷ್ಟ ಇಲ್ವಾ ಅಂತ ಹೇಳಿದಾಗ ಅದಕ್ಕೇನು ಸೌಂದರ್ಯ ರಿಯಾಕ್ಟ್ ಮಾಡೋದಿಲ್ಲ. ಆದರೆ ಆ ರಾಹುಲ್ ಹೆಸರು ಕೇಳಿದ್ರೇ ನನಗಾಗಲ್ಲ, ಆ ನನ್ನ ವೈರಿನ ತಂದು ಅರ್ಚನಂಗೆ ಮದುವೆ ಮಾಡಿ ಮನೆ ಅಳಿಯನಾಗಿ ಮಾಡಬೇಕು ಅಂದ್ಕೊಂಡಿದ್ಯಾ, ಇದಂತೂ ಯಾವತ್ತಿಗೂ ಸಾಧ್ಯ ಇಲ್ಲ. ನನಗೆ ಮತ್ತೆ ಗೊತ್ತಾಗೋಯ್ತು, ಮೊದಲೇ ಕೂಡ ಗೊತ್ತಿತ್ತು ರಾಹುಲ್ ಅನ್ನೋ ಹುಡುಗನ್ನ ಅರ್ಚನಾ ಪ್ರೀತಿಸ್ತಿದ್ದಾಳೆ ಅಂದರೆ ಮತ್ತು ಅದೇ ರಾಹುಲ್ ಅನ್ನೋದೇ ನನಗೆ ಗೊತ್ತಾಯಿತು. ನಾನು ಹೋಗಿ ಕಂಡು ಹಿಡ್ದೆ ಇದನ್ನೆಲ್ಲ. ಅವರಿಬ್ಬರು ಒಂದಾಗೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಬುಸ್ಕೊಡ್ತಾ ಇರ್ತಾಳೆ. ಆಗ ದೀಪ, ಯಾಕೆ ಮೇಡಮ್ ನಿಮ್ಗೇನು ದ್ವೇಷ ರಾಹುಲ್ ಅಣ್ಣನ ಕಂಡ್ರೆ, ಅಂಥ ದ್ವೇಷ ಏನಿದೆ ಅಂದಾಗ ಸೌಂದರ್ಯ ರೀಕಾಲ್ ಆಗ್ತಿದ್ದಾಳೆ. ತೊಟ್ಲು ತೂಗೋ ಶಾಸ್ತ್ರ, ತೊಟ್ಲು ತೂಗಿಸೋದನ್ನೆಲ್ಲ ರಾಹುಲ್ ನೋಡಿದ್ದು, ಅದನ್ನು ಮನೆಯವ್ರ ಮುಂದೆ ಬಯಲು ಮಾಡೋಕೆ ಹೊರಟಿದ್ದು, ಆಗ ಸೌಂದರ್ಯ ರಾಹುಲ್ ಮೇಲೆ ಕಳಂಕ ಹೊರಿಸಿ ಅವನ್ನ ಆಚೆ ಹಾಕಿದ್ದು ಎಲ್ಲ, ಇದನ್ನೆಲ್ಲ ದೀಪ ಹೇಗೆ ಕಂಡು ಹಿಡಿತಾಳೆ? ಅಥವಾ ರಾಹುಲ್ಲೇ ಹೋಗಿ ಡೈರೆಕ್ಟಾಗಿ ಕೇಳಿ ಇದನ್ನೆಲ್ಲ ಚಿರು ಎದುರುಗಡೆ ಬಯಲು ಮಾಡೋ ಸಾಧ್ಯತೆ ಕೂಡ ಇದೆ. ಇದನ್ನೇ ಜೀ ವಾಹಿನಿ ಕೂಡ ತೋರಿಸಿರೋದು. ಇದಿಷ್ಟು ನಾಳಿನ ಸಂಚಿಕೆ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.